ನಮಸ್ತೆ ನಮಸ್ತೆ ಸರ್ವ ಮಾರ್ನಿಂಗ್. ಇವತ್ತು ನೋಡಿ ನಾವು ಬೆಳಗಾಂ ಜಿಲ್ಲಾ ರಾಮದುರ್ಗ ತಾಲೂಕಿನ ಹುಲ್ಕುಂದ ಗ್ರಾಮದಲ್ಲಿದ್ದೀವಿ. ಪ್ರಶಾಂತನ ಗುಲ್ಗಂಜ್ಕೊಪ್ಪ ಅವರು ಹೊಲದಾಗಿದ್ದೀವಿ. ನಮ್ಮ ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ಉಪಯೋಗ ಮಾಡಿ ಕೇವಲ 8 ತಿಂಗಳ ಕಬ್ಬು ಯಾವ ಟೈಪ್ ಇಳುವರಿ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತೇಳಿ ಸ್ವತಃ ರೈತರ ಬಾಯಿಂದ ಇವತ್ತು ನಾವು ಕೇಳೋಣ. ಇದಕ್ಕೆ ಏನೇನು ಉಪಯೋಗ ಮಾಡಿದಾರ ರೈತರು. ಕೇವಲ 8 ತಿಂಗಳ ಕಬ್ಬು ನೋಡ್ಬೋದು ರೈತ ಬಾಂಧವ್ರೆ. ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರ್ಬೋದು, ಗಣಿಕೆ ಸೈಜ್ ಆಗಿರ್ಬೋದು, ಇದಕ್ಕೆ ಯಾವ ಟೈಪ್ ಒಂದು ಮೇಂಟೆನೆನ್ಸ್ ಮಾಡಿದ್ರು ಸ್ಟಾರ್ಟಿಂಗ್ ಇಂದ ಅಂತ ಹೇಳಿ ಇವತ್ತು ರೈತರ ಬಾಯಿಂದ ಒಂದು ವಿಚಾರವನ್ನ ಕೇಳೋಣ. ನಮಸ್ಕಾರ ರೀ ಪ್ರಶಾಂತನ. ನಮಸ್ಕಾರ ಸರ್, ಹೇಳ್ರಿ ಸರ್. ನಿಮ್ಮ ಪರಿಚಯ ಹೇಳ್ರಿ ಸರ್. ನಿಮ್ಮ ಹೆಸರು ಏನು ಸರ್? ಸರ್ ನನ್ನ ಹೆಸರು ಪ್ರಶಾಂತ್ ಗುಲ್ಗಂಜ್ಕೊಪ್ಪ, ಊರು ಹುಲ್ಕುಂದು. ಹಾ ಸರ್. ತಾಲೂಕು ರಾಮದುರ್ಗ, ಜಿಲ್ಲಾ ಬೆಳಗಾಂ ರೀ. ಹಾ ಹಾ ಸರ್. ಬೆಳಗಾಂ ಜಿಲ್ಲಾ ರಾಮದುರ್ಗ ತಾಲೂಕು. ಸರ್ ನಿಮ್ದು ಮುಂಚಿತವಾಗಿ ನೀವು ಕೆಮಿಕಲ್ ಯೂಸ್ ಮಾಡ್ತಾ ಬಂದಿದ್ರಿ ಸರ್? ಸ್ಟಾರ್ಟಿಂಗ್ ಇಂದ ನಾವು ಬರೀ ಫರ್ಟಿಲೈಸರ್ ರೀ, ಯೂರಿಯಾ, DAP, ಪೊಟ್ಯಾಷಿಯಂ, ಅಮೋನಿಯಂ, ಮ್ಯಾಗ್ನೀಷಿಯಂ ಇದನ್ನ ಹೋಗ್ಕೋತ ಬರ್ತಾ ಇದ್ವಿ. ಈ ಸಲ ನಮ್ಮ ಹಳೆಯ ಕೆಮ್ಮಣ್ಣ ಮಿರ್ಜಿ ಅಂತೇಳಿ ರೆಕಮೆಂಡ್ ಮಾಡಿದ್ರಿ ಅವರು. ಕೆಮ್ಮಣ್ಣ ಮಿರ್ಜಿ ಅವರು ಸರ್ವಶ್ರೀ ರೆಕಮೆಂಡ್ ಮಾಡಿದ್ರು. ಇಲ್ಲ ಮಮ್ಮ ಇರ್ತಿ ಚಲೋ ಐತಿ ನೋಡು ಮಾಡು ಅಂತ ಹೇಳಂತಲೇ ನಾನು ಆಯ್ತಪ್ಪ ಅಂತೇಳಿ ಫಸ್ಟ್ ಜನ ತೊಗೊಂಬಂದಿವ್ರಿ. ಫಸ್ಟ್ ಕೆಮಿಕಲ್ ರಿಚ್ ಮಾಡಿದ್ರಿ ಒಂದು. ನಮ್ದು ಏನೋ ಎಷ್ಟು ಕಮ್ಮಿ 8 ಎಕರೆ ಕಬ್ಬ ಅದಾರಿ. ಈಗ ಎಷ್ಟು 8 ಎಕರೆಗೆಲ್ಲ ಕಬ್ಬು ಮಾಡಿದಾರೆ. ಒಂದು 6 ಎಕರೆ 10 ಕಬ್ಬ ಅದಾರಿ. ಮತ್ತೆ ಎಲ್ಲಾ 10 ಕಬ್ಬ ಆಲ್ಮೋಸ್ಟ್ ಆಲ್ ಎಲ್ಲಾ ಇದೇ ರೀತಿನೇ ಬಂದ್ರಿ. ಮತ್ತೆ ಎಲ್ಲ ಚಲೋ ಅದಾರಿ ಸರ್. ನಾವು ಸಿದ್ದು 2 ಸರ್ ಕಡೆ ಮುದಳ್ಕೊ ತಗೊಂಡಿದ್ವಿ. ಸಿದ್ದು ಸರ್ ಕಡೆ ಸರಿ. ಆಮೇಲೆ ಅಲ್ಲಿಂದ ನಮ್ಗೆ ಸ್ವಲ್ಪ ಸಮಸ್ಯೆ ಆಗತ್ಲೆ ಅಲ್ಲಿ ಪಕ್ಕದ ಹಳ್ಳಿಯಾಗ ನೀವು ಅದ್ರಿ ಅಂತೇಳಿ ಅಂದ್ರೆ ಗುರುವರದವರು ಇಲ್ಲಿ ಸ್ವಲ್ಪ ಏನು ಹಚ್ಕಮ್ಮಿ ಇಲ್ಲಿ ತಗೋ ಅಂತೇಳಿ ಗುರು ಸಿದ್ದು ಸರ್ ಹೇಳಿದ್ರು. ಮತ್ತೆ ಅವ್ರ ಹತ್ರ ನಿಮ್ಮ ಹತ್ರ ತಂದಿವಿ ಸರ್. ನಮ್ಮ ಮಟೀರಿಯಲ್ ತಂದು ಫಸ್ಟ್ ಒಂದು ಕೆಮಿಕಲ್ ರಿಚ್ ಮಾಡಿದೀವಿ. ಆ ಕೆಮಿಕಲ್ ರಿಚ್ ಮಾಡಿ 2 ದಿವಸ ಗುಮ್ಮತ್ರದೊಳಗೆ ಒಂದಿಷ್ಟು ಪ್ರಾಡಕ್ಟ್ ಕೊಟ್ರು ಅವರು. ಅವು ಯಾವತ್ತು ನನಗೂ ಅಷ್ಟು ತಡೆ ಅಲ್ಲ ರೀ. ಬಟ್ ಕೊಟ್ರು ಒಂದು 4 ತರ 3-4 ತರ ಕಾರ್ಬನ್, ಹ್ಯೂಮಿಕ್ ಆಸಿಡ್, ಮ್ಯಾಕ್ಸು, ಬ್ಲಾಕ್ ಮ್ಯಾಜಿಕ್ ಈ ತರ ಒಂದು 4 ಪ್ರಾಡಕ್ಟ್ ಕೊಟ್ರು. ಅದನ್ನ ಒಂದು 15 ದಿವಸ 20 ದಿವಸ ನಾನು ಗುಮ್ಮತ್ರದೊಳಗೆ ಕಳಿಟ್ಟೇರಿ ಇಟ್ಟು ಅದನ್ನ ಆಮೇಲೆ ಡ್ರಿಂಕ್ಸ್ ಮಾಡಿಸಿದಾರೆ ಪ್ರತಿ 8 ಎಕರೆಗೆಲ್ಲ ರೀ. ಬಟ್ ಇದು ಆಕ್ಚುಲಿ 10 ಕಬ್ರಿ. ಇದಕ್ಕಿಂತ ಕುಳಿನೂ ನೋಡಿದ್ರೆ ಪ್ರತಿ ಸಲ ನಾವೇನು ಕುಳಿ ಮಾಡ್ತಿರಲ್ಲ, ಅದಕ್ಕಿಂತ ಕುಳಿ ಬೆಟ್ರಿ ಸರ್. ಈಗ ರಾಸಾಯನಿಕ ಪ್ರತಿ ಬಾರಿ ರಾಸಾಯನಿಕ ಯೂಸ್ ಮಾಡ್ತಾ ಇದ್ರಿ. ಈ ಸಲ ರಾಸಾಯನಿಕ ನಮ್ದು ಆರ್ಗ್ಯಾನಿಕ್ 2 ಬ್ಯಾಲೆನ್ಸ್ ಮಾಡಿ ಕೊಟ್ರಿ. ಪ್ರತಿ ವರ್ಷ ಬೆಳೆದಕ್ಕಿಂತ ಈ ಕೇವಲ ಬರೀ 7 ತಿಂಗಳು ಮುಗಿದು 8 ತಿಂಗಳು ಸರ್. 8 ಫೆಬ್ರವರಿ 28 ಮಾರ್ಚ್ 1 ಹೆಚ್ಚು ಕಡಿಮೆ ಆ ಟೈಮ್ದಾಗ ಈ ಒಂದು ಇದಕ್ಕಿಂತ ಮುಂಚೆ 1 ತಿಂಗಳು 1.5 ತಿಂಗಳು ಬಚ್ಚಿವ್ರಿ 8 ಎಕರೆ ಎಲ್ಲ. ಬಟ್ ಇದನ್ನ ಹಚ್ಚಿದ ಮಾತ್ರ ಕರೆಕ್ಟ್ 8 ತಿಂಗಳು ಆಗಿಲ್ಲ. 8 ತಿಂಗಳು ಹೆಚ್ಚು ಕಡಿಮೆ 8 ತಿಂಗಳು ಅಷ್ಟೇ ರೀ. ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಸಾಯಿಲ್ ಕೂಡ ಚೆನ್ನಾಗಿರುತ್ತೆ ಸರ್. ಅದೆಲ್ಲ ನೆಲಾನು ಮಿದೋಗ್ಯದ್ರಿ. ನೆಲ ಮಿದು ಆಗುತ್ತೆ. ಸೈಜು ತಿಪ್ಪದ ಸರ್. ಹೊಳೆ ಗಣಿಕಿನೂ ಹೈಟ್ ಐತಿ ಸರ್. ಚಲೋ ಅದ ಸರ್. ಕಬ್ಬಿರ ಬಟ್ ರಿಸಲ್ಟ್ ಮಾತ್ರ ನನಗೆ 100% ಚಲೋ ಸರ್. ಚಲೋ ಮಾಡ್ರಿ ಸರ್. ಆದ್ರ ಆರ್ಗ್ಯಾನಿಕ್ ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ಭೂಮಿ ಉಳಿತೈತಿ, ಬೆಳಿತೈತಿ. ಇಲ್ಲಾಂದ್ರೆ ಏನೈತಿ ಎಲ್ಲಾ ರಾಸಾಯನಿಕ ಯೂಸ್ ಮಾಡೋದ್ರಿಂದ ಕೇಳ್ತಾರೆ ಪ್ರತಿನಿತ್ಯ ಯೂರಿಯಾ ಯೂಸ್ ಮಾಡೋದ್ರಿಂದ ಏನು ದುಷ್ಪರಿಣಾಮಗಳಾಗತ್ತೆ. ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಲ್ಲ ಸರ್. ಈಗ ಈ ಒಂದು ಎರಳ ಕೈ ಒಂದು ಯೂರಿಯಾ ಗೊಬ್ಬರ ಹಾಕಿದ್ರೆ ಸತ್ತು ಬಿಡ್ತಾವ ಸರ್. ಸರಿ ಹಂಗಾಗಿ ಸ್ವಲ್ಪ ಯೂರಿಯಾನ ನಾವು ಕಡಿಮೆ ಮಾಡಿದ್ವಿ ಸರ್. ಈಗ ಆಲ್ರೆಡಿ ಸ್ವಲ್ಪ ಕಡಿಮೆ ಮಾಡಿದ್ವಿ. ಯೂರಿಯಾ ಕಮ್ಮಿ ಮಾಡೋದು ಬಹಳ ಚಲೋ ಸರ್. ನಾವ್ ಯಾವ್ದೇ ರೀತಿ ರಾಸಾಯನಿಕ ಗೊಬ್ಬರ ನಿಮ್ಗೆ ಒಮ್ಮಿದ್ಲೆ ನಾವು ಬಿಡ ಅಂತ ಹೇಳಕತ್ತಿಲ್ಲ. ನಾವ್ ಹೇಳುದು ಅಂತ ವಿಚಾರ ಸರ್. ಆರ್ಗ್ಯಾನಿಕ್ ಮಾಡೋದ್ರಿಂದ ಉತ್ತಮವಾದಂತ ಒಂದು ಇಳುವರಿ ಬರ್ತೈತಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ರೌದಿ ಸುಡಾಕ್ ಹೋಗ್ಬೇಡ್ರಿ. ರೌದಿ ಕಾಯಿರಿ. ಕಬ್ಬಿಂದು ನೆಲ ಮಿದು ಆಗ್ತೈತಿ. ಭೂಮಿ ಬಂಜರ್ ಆಗಂಗಿಲ್ಲ. ಭೂಮಿ ತೇವಾಂಶವನ್ನು ಹಿಡಿದಿಟ್ಕೋತೈತಿ ರೌದಿ. ನಮ್ ಸಿದ್ದು ಸರ್ ನಿರಂತರವಾಗಿ ನಿಮ್ಗ ಹುಲ್ಕುಂದ ಗ್ರಾಮಕ್ಕೆ ಅವ್ರು ಕಂಟಿನ್ಯೂ ಬರ್ತಾರೆ. ನಿಮ್ಮ ಅವರ ಬಾಂಧವ್ಯ ಹೆಚ್ಚು ಕಮ್ಮಿ ಒಂದ್ 10 ವರ್ಷದ ಇರ್ಬೋದು ಸರ್. ನಮ್ಮ ಅಣ್ಣರಿಗೆ ಅದು ಪರಿಚಯ ಸರ್. 15 ವರ್ಷ ಆಯ್ತ್ರಿ ಅವರು. ಬಟ್ ನಾನು ಕಾಂಟ್ಯಾಕ್ಟ್ ಆಗಿದ್ದು ಸರ್. ಏನ್ ಮಾಡಿದ್ರಲ್ಲ ಒಂದು ಹೆಚ್ಚು ಕಡಿಮೆ 1 ವರ್ಷ ಆಯ್ತು ಸರ್. ಈಗ ಏನ್ ಮಾಡಿದ್ವಲ್ಲ ಅದಕ್ಕೆ ಮಾಡಿದ್ವಿ. ಉಳ್ಳಾಗಡ್ಡಿ ಪ್ರಾಡಕ್ಟ್ ಮಾಡಿದ್ವಿ ಸರ್. ನಾವು ಗೊಂಜಾಳ ಕಾಲ ಇವ್ರದ ಗೊಬ್ಬರ ಹೋಗಿದೀವಿ. ಯಾಕಂದ್ರೆ ಆಕಳು ಗೋಮೂತ್ರದೊಳಗಡೆ ಮಿಶ್ರಣ ಮಾಡಿ ನಾವು ಕೊಡೋದ್ರಿಂದ ಭೂಮಿ ಒಳಗ ಉತ್ತಮವಾದಂತ ಒಂದು ಇಳುವರಿಯನ್ನ ಪಡಿಬಹುದು ಅಂತೇಳಿ ಈಗ ಎಲ್ಲಾ ಕಡೆನೂ ನಾವು ಅರಿಶಿನ ಪ್ಲಾಟ್ ಆಗಿರ್ಬೋದು, ಬಾಳಿ ಪ್ಲಾಟ್ ಆಗಿರ್ಬೋದು, ಕಬ್ಬಿನ ಪ್ಲಾಟ್ ಆಗಿರ್ಬೋದು, ಪ್ರತಿಯೊಂದೆಲ್ಲ ಕೊಡ್ತಾ ಇದ್ವಿ. ರಿಸಲ್ಟ್ ಕೂಡ ನೀವು ನೋಡ್ತಾ ಇದ್ರಿ. ನಮ್ಮ ಸಿದ್ದು ಸರ್ದ ಸಿದ್ದು ಎರಡ್ಡಿ ಅಂತೇಳಿ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅವ್ರದ್ದು. ಆ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಂತೆ ಇದ್ರ ಮುಖಾಂತರ ನಾ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ರೈತರಿಗೆ ಪ್ರತಿಯೊಬ್ಬರೆಲ್ಲ ಆರ್ಗ್ಯಾನಿಕ್ ಮಾಡೋದ್ರಿಂದ ಭೂಮಿ ಉತ್ತಮವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿ ಉಳಿಸ್ಕೊಡ್ಬೋದು. ಇಲ್ಲಾಂದ್ರೆ ಏನಾಗತ್ತಂದ್ರೆ ಎಷ್ಟ್ ಬೇಕಷ್ಟು ರಾಸಾಯನಿಕ ಗೊಬ್ಬರ ಹಾಕಿ ಬೆಳಿ ತಕೊಂಡ್ರು ಕೂಡ ಬೆಳಿ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ರಾಸಾಯನಿಕ ಯೂಸ್ ಮಾಡೋದ್ರಿಂದ ಕುಂಠಿತನ ಬರ್ತಾ ಇದೆ. ಎಷ್ಟು ಗೊಬ್ಬರ ಹಾಕಿದ್ರು ಕೂಡ ಕುಂಠಿತ ಬರ್ತಾ ಇದೆ. ಈಗ ಆರ್ಗ್ಯಾನಿಕ್ ಆಕಳು ಗೋಮೂತ್ರ ಜೊತೆ ನಾವು ಮಿಶ್ರಣ ಮಾಡಿ ಕೊಡಾಕತ್ತೀವಿ. ನಿಮ್ಗೆ ಒಂದು ಉತ್ತಮವಾದಂತ ರಿಸಲ್ಟ್ ನೀವು ಕಂಡ್ಕೋದಿರಿ. ಮತ್ತೆ ನಿಮ್ದು ಮೇಂಟೆನೆನ್ಸ್ ಕೂಡ ಚಲೋ ಐತಿ. ಕೇವಲ 8 ತಿಂಗಳ ಕಬ್ಬು ನಿಜವಾಗ್ಲು ಸರ್ ಇಲ್ಲ. ಯಾಕಂದ್ರೆ 14 ತಿಂಗಳು, 12 ತಿಂಗಳು, 13 ತಿಂಗಳು ಮಾಡಿ 80
100 ಟನ್ನು ಮಾಡಕ್ ಬರ್ತದಿಲ್ಲ ಅಂತಲ್ಲ, ಕೇವಲ ಒಂದು ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ಒಂದ್ 8 ತಿಂಗಳ ಕಬ್ಬ ಚೆನ್ನಾಗೈತಿ, ಡೆವಲಪ್ಮೆಂಟ್ ಚೆನ್ನಾಗೈತಿ ಸರ್. ಫಿಟ್ನೆಸ್ ದಿಪ್ಪು ಐತಿ ಮತ್ತೊಂದು 20-25 ಗಂಟೆ ತನಕ ಐತಿ 8 ತಿಂಗಳ ಕಬ್ಬ ಸರ್. 18-20 ಹಿಡ್ಕೊಂಡ್ರಿ 25-26 ಐತ್ರಿ ಸರ್. ಈ ಕಡೆ ನೀರ್ ಹೋಗತ್ತಲ್ರಿ, ಈ ಸಲುವಾಗಿ ಸ್ವಲ್ಪ ಇಲ್ಲಿ ಒಂದ್ 18-20-22 ಗಂಟೆ ಐತ್ರಿ. ಆ ಸೈಡ್ ಹೋದ್ರೆ ಸರ್ 26-25-26 ಗಂಟೆ ನಾವು ನೋಡುದು ಸಿಗ್ಬೋದು ಸರ್. ಚೆನ್ನಾಗೈತಿ ಸರ್, ನಿಜವಾಗ್ಲು ನೀವು ಮೇಂಟೆನೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ರಿ ಸರ್, ಧನ್ಯವಾದಗಳು. ಯಾಕಂದ್ರೆ ಇದೇ ರೀತಿ ಆರ್ಗ್ಯಾನಿಕ್ ಕೆಮಿಕಲ್ ಬ್ಯಾಲೆನ್ಸ್ ಮಾಡಿ, ಕೆಮಿಕಲ್ ನೀವು ಒಮ್ಗಿಲಿ ಬಿಡ್ ಅಂತ ಹೇಳಂಗಿಲ್ಲ ನಾವ. ಯಾಕಂದ್ರೆ ಆರ್ಗ್ಯಾನಿಕ್ ಕೆಮಿಕಲ್ ಬ್ಯಾಲೆನ್ಸ್ ಮಾಡ್ಕೊಂತ ಒಂದ್ 2-3 ವರ್ಷದ ನಂತರ ರೌದಿ ಗಿವದಿ ಕಾಯ್ಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕೊಳ್ರಿ, ಮನಿಗೆ ಒಂದ್ ಜವಾರಿ ಆಕಳ ಕಟ್ಕೊಡ್ರಿ, ನಿಮ್ಗೆ ಏನೈತಿ ಎಲ್ಲ ಚೆನ್ನಾಗಿ ಬರ್ತದೆ, ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತೈತಿ. ಅದಕ್ಕಾಗಿ ಎರಡು ಬ್ಯಾಲೆನ್ಸ್ ಮಾಡಿ ಕೊಡಂತ ಇದ್ರ ಮುಖಾಂತರ ನಾವು ಎಲ್ಲ ರೈತರಿಗೆ. ನಮ್ದು ಯೂಟ್ಯೂಬ್ ಚಾನಲ್ ಐತಿ, ಸಿದ್ದಪ್ಪ ಯರಗತ್ತೆ ಯೂಟ್ಯೂಬ್ ಚಾನಲ್ ಐತಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ. ನಾವು ವೀಕ್ಲಿ ಒಂದೊಂದು ವಿಡಿಯೋ ಹಾಕ್ತಿರ್ತೀನಿ. ಓಕೆ ಸರ್, ನಿಮ್ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಓಡ್ಲಿ ಸರ್.